ಕೋಗಿಲು ಲೇಔಟ್ ಅಕ್ರಮ ನಿವಾಸಿಗಳ ತೆರವು ಕಾರ್ಯಾಚರಣೆ ಮೂಲಕ ದೇಶಾದ್ಯಂತ ಸುದ್ದಿಯಾಗಿದ್ದ ಲೇಔಟ್ ಅದು. ಹಾಗೆ ತೆರವು ಕಾರ್ಯಾಚರಣೆಯಲ್ಲಿ ಸೂರು ಕಳ್ಕೊಂಡವರಿಗೆ ಸರ್ಕಾರ ಯುಗಾದಿ ಮತ್ತು ರಂಜಾನ್ ಹಬ್ಬದ ಗಿಫ್ಟ್ ನೀಡಿದೆ. ಕೋಗಿಲು ನಿರಾಶ್ರಿತರಿಗೆ ಯುಗಾದಿ ರಂಜಾನ್ ಗಿಫ್ಟ್. ನಿರಾಶ್ರಿತ 30 ಅರ್ಹ ಕುಟುಂಬಗಳಿಗೆ ಮನೆ ಭಾಗ್ಯ. ಕಳೆದ ವರ್ಷ ಡಿಸೆಂಬರ್ ತಿಂಗಳು ಯಲಹಂಕ ಸಮೀಪದ ಕೋಗಿಲು ಲೇಔಟ್ನ ಫಕೀರ್ ಕಾಲೋನಿ ಮತ್ತು ವಾಸಿಂ ಲೇಔಟ್ನಲ್ಲಿ ತೆರವು ಕಾರ್ಯಾಚರಣೆ ನಡೆದಿತ್ತು. ಈ ತೆರವು ಭಾರತ ಮಾತ್ರವಲ್ಲದೆ ವಿದೇಶದಲ್ಲೂ ಚರ್ಚೆಯಾಗಿತ್ತು. ಅಂದು ಮನೆ ಕಳೆದುಕೊಂಡಿದ್ದ ಕುಟುಂಬಗಳಿಗೆ ಕೊನೆಗೂ ಹಬ್ಬದ ಉಡುಗೊರೆ ಸಿಕ್ಕಿದೆ. ಇಂದು ವಿಕಾಸಸೌಧದಲ್ಲಿ ಸಚಿವರಾದ ಜಮೀರ್ ಅಹ್ಮದ್ ಮತ್ತು ಕೃಷ್ಣ ಬೈರೇಗೌಡ 30 ಕುಟುಂಬಗಳಿಗೆ ಮನೆಗಳ ಹಕ್ಕು ಪತ್ರವನ್ನ ವಿತರಿಸಿದ್ರು. ಕೋಗಿಲು ನಿರಾಶ್ರಿತರಲ್ಲಿ ಒಟ್ಟು 165 ಸಂತ್ರಸ್ತರನ್ನ ಗುರುತಿಸಲಾಗಿತ್ತು. ಆದರೆ ದಾಖಲೆ ಪರಿಶೀಲನೆಯ ನಂತರ ಕೇವಲ 61 ಮಂದಿ ಮಾತ್ರ ಅರ್ಹರು ಅಂತ ಕಂಡುಬಂದಿದೆ. ಅವರಲ್ಲಿ ಮೊದಲ ಹಂತವಾಗಿ ಇಂದು 30 ಕುಟುಂಬಗಳಿಗೆ ಹಕ್ಕು ಪತ್ರ ನೀಡಲಾಗಿದೆ. ಸಾಮಾನ್ಯ ವರ್ಗಕ್ಕೆ ಸೇರಿದ 10 ಮಂದಿಗೆ, ಪರಿಶಿಷ್ಟ ಜಾತಿ 7 ಕುಟುಂಬಗಳಿಗೆ, ಪರಿಶಿಷ್ಟ ಪಂಗಡದ 2 ಕುಟುಂಬಗಳಿಗೆ, ಅಲ್ಪಸಂಖ್ಯಾತ ಸಮುದಾಯದ 10 ಕುಟುಂಬಗಳಿಗೆ, ಬ್ಯಾಟರಾಯನಪುರದ ರಾಜೀವ್ ಗಾಂಧಿ ವಸತಿ ನಿಗಮದ ಸಮುಚ್ಚಯದಲ್ಲಿ ನಿವೇಶನ ಹಂಚಿಕೆ ಮಾಡಲಾಗಿದೆ. ಇದರಲ್ಲಿ ರಾಜೀವ್ ಗಾಂಧಿ ನಿಗಮದ ಅಡಿ ಅರ್ಜಿ ಸಲ್ಲಿಸಿದ್ದ 17 ಮಂದಿಯೂ ಸೇರಿದ್ದಾರೆ ಅಂತ ಸಚಿವರು ಹೇಳಿದ್ದಾರೆ. ಇನ್ಕಂಪ್ಲೀಟ್ ಡಾಕ್ಯುಮೆಂಟ್ ಸರಿ ಡಾಕ್ಯುಮೆಂಟ್ಸ್ ಹಾಕೊಂಡು 30 ಜನ ಮುಂದೆ ಬರ್ತಾ ಇಲ್ಲ. ಅವ್ರು ಮುಂದೆ ಕೊಡಕ್ಕೆ ರೆಡಿ ಆಗಿದ್ದೀವಿ, ಅವ್ರು ಮುಂದೆ ಬರ್ತಾ ಇಲ್ಲ. ಹಬ್ಬದ ಸಂದರ್ಭದಲ್ಲಿ ನಿರಾಶ್ರಿತರಿಗೆ ಸೂರು ಸಿಕ್ಕಿದೆ. ಆದ್ರೆ ಅರ್ಹರಿಗೆ ನ್ಯಾಯ ಸಿಕ್ಕಿದೆಯಾ ಅಥವಾ ಅಕ್ರಮ ನಿವಾಸಗಳಿಗೆ ಆಶ್ರಯ ನೀಡಲಾಗಿದೆಯಾ ಎಂಬ ಪ್ರಶ್ನೆಯೂ ಮೂಡಿದೆ. ಹರೀಶ್, TV9 ಬೆಂಗಳೂರು. ಐಪಿಎಲ್ ಆರಂಭಕ್ಕೂ ಮುನ್ನವೇ ಜಾಲತಾಣಗಳಲ್ಲಿ ನಕಲಿ ಅಕೌಂಟ್ಗಳ ಆರ್ಭಟ ಶುರುವಾಗಿದೆ. ಟಿಕೆಟ್ ಬೇಕಿದ್ರೆ ಡಿಎಂ ಮಾಡಿ ಅಂತ ನಕಲಿ ಖಾತೆಗಳಲ್ಲಿ ಪೋಸ್ಟ್ ಮಾಡಲಾಗ್ತಿದೆ. ಅಪ್ಪಿತಪ್ಪಿ ನೀವು ಮೆಸೇಜ್ ಮಾಡಿದ್ರೆ ನಿಮ್ಮಿಂದ QR ಕೋಡ್ ಮೂಲಕ ಹಣ ಪೀಕ್ತಾರೆ ಅಂತ ಪೊಲೀಸರು ಎಚ್ಚರಿಕೆ ಕೊಟ್ಟಿದ್ದಾರೆ. ಈ ಜಾಲದ ಬಗ್ಗೆ ನಗರ ಪೊಲೀಸ್ ಆಯುಕ್ತರಾದ ಸೀಮಂತ್ ಕುಮಾರ್ ಸಿಂಗ್ ಎಚ್ಚರಿಕೆ ನೀಡಿದ್ದಾರೆ. ಜೊತೆಗೆ ಯಾರಾದರೂ ಇಂತಹ ವಂಚನೆಗೆ ಒಳಗಾಗಿದ್ರೆ ಅಥವಾ ಸಂಶಯಾಸ್ಪದ ಲಿಂಕ್ಗಳು ಕಂಡು ಬಂದಲ್ಲಿ ಕೂಡಲೇ ದೂರು ನೀಡಲು ಸೂಚಿಸಿದ್ದಾರೆ. ಖಂಡಿತ ಕನ್ಸರ್ನ್ಡ್ ಯಾರು ಇವೆಂಟ್ ಮ್ಯಾನೇಜರ್ ಇದ್ದಾರೆ ಅವರು ಕಂಪ್ಲೇಂಟ್ ಕೊಟ್ಟರೆ ಅವ್ರ ಮೇಲೆ ಆಕ್ಷನ್ ತಗೊಳ್ತೀವಿ. ಸೋಷಿಯಲ್ ಮೀಡಿಯಾ ವಿಂಗಿಂದ ಏನಾದರೂ ಸರ್ ಅದನ್ನು ಮಾಡ್ತೀವಿ ಖಂಡಿತ ಮಾಡ್ತೀವಿ. ಏನು ಓಪನ್ ಮಾಡಿದ್ರು ಅವೇ ಕಾಣ್ತಿದೆ ಸರ್ ಸೋಷಿಯಲ್ ಮೀಡಿಯಾ. ನೋಡೋಣ, ಅದು ಯಾಕೆಂದರೆ 2 ಭಾಗ ಇದೆ. ಒಂದು ನಾವು ಸೋಷಿಯಲ್ ಮೀಡಿಯಾ ಕೂಡ ಮಾನಿಟರ್ ಮಾಡುವಾಗ ನಾವು ಮಾಡ್ತೀವಿ, ಜೊತೆಗೆ ಅವರು ಇವೆಂಟ್ ಮ್ಯಾನೇಜರ್ ಕೂಡ ಕೊಟ್ಟರೆ ನಾವು ತಗೊಳ್ತೀವಿ.